Hello, Makla. I hope you all are ಚೆನ್ನಾಗಿದ್ರು. Welcome to Vedanta Kannada students. These are the most important questions, students. ಪ್ಲೀಸ್ ಈ ವಿಡಿಯೋನ ಎಂಡ್ ವರೆಗೂ ನೋಡಿ, ಯಾಕಂದ್ರೆ ಎಂಡ್ ಅಲ್ಲಿ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ತೋರಿಸ್ತೀನಿ. ಯಾಕೆ ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್, ಯಾವ ತರ ನಾನು ಕೊಡೋ ಕ್ವಶನ್ಸ್ ಎವ್ರಿ ಎಕ್ಸಾಮ್ ರಿಪೀಟ್ ಆಗೇ ಆಗುತ್ತೆ. ಮುಂಚೆ ಹೋದ ವರ್ಷನೂ ಆಗಿತ್ತು, ಅದಕ್ಕಿಂತ ಮುಂಚೆನೂ ಆಗಿತ್ತು. ಈ ವರ್ಷನೂ ಕೂಡ ನಾನು ಕೊಡೋ ಕ್ವಶನ್ಸ್ ನಿಮ್ ಪ್ರಿಪರೇಟರಿ ಎಕ್ಸಾಮ್ ಕೂಡ ರಿಪೀಟ್ ಆಗಿತ್ತು, ಮುಂದೆನೂ ಕೂಡ ಆಗ್ತಾ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಬಿಗ್ ಬೇಗ ಸ್ಟೂಡೆಂಟ್ಸ್ ಹಂಗೆ ಒಂದ್ಸತಿ ಈ ವಿಡಿಯೋನ ಲೈಕ್ ಮಾಡ್ಬಿಡಿ, ಯಾಕಂದ್ರೆ ದಿಸ್ ಇಸ್ ಗೋನ್ ಬಿ ದಿ ಮೋಸ್ಟ್ ಯೂಸ್ಫುಲ್ ವಿಡಿಯೋ ಫಾರ್ ಆಲ್ ಆಫ್ ಸ್ಟೂಡೆಂಟ್ಸ್. ಯೂಸ್ಫುಲ್ ವಿಡಿಯೋ ನಿಮ್ಗೆ ಎಲ್ಲರಿಗೂ. ಓಕೆ, ಸೊ ಈಗ ಸ್ಟೂಡೆಂಟ್ಸ್, ವಾಟ್ ಆರ್ ದ ಫಿಕ್ಸ್ ಕ್ವೆಶನ್ಸ್? ಈಗ ನಾನೀಗ ನಿಮ್ಗೆ ಯಾವುದೇ ತರ ಕ್ವೆಶನ್ ಹೇಳ್ಕೊಡಲ್ಲ. ಐ ವಿಲ್ ಬಿ ಕಮಿಂಗ್ ಲೈವ್ ಅಟ್ 4 PM. ಆ 4 PM ಲೈವ್ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಕೊಟ್ಟಿರೋ ಕ್ವೆಶನ್ಸ್ ಆನ್ಸರ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಬಟ್ ಈ ಸ್ಟೂಡೆಂಟ್ ನನಗೆ ಗೊತ್ತು, ತುಂಬಾ ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ನನಗೆ ಕಾನ್ಸೆಪ್ಟ್ ಗೊತ್ತು ನನಗೆ, ಬಟ್ ಐ ವಾಂಟ್ ಓನ್ಲಿ ಕ್ವೆಶನ್ಸ್ ಟು ಅಂಡರ್ಸ್ಟ್ಯಾಂಡ್. ಸ್ಟೂಡೆಂಟ್ಸ್ ನಿಮ್ಗೆ ಎಲ್ಲರಿಗೂ ಇದು. ಬಟ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ಕ್ವೆಶನ್ ಕೇಳಿದಾಗ ಅದನ್ನ ಬೇರೆ ತರ ಕೇಳ್ಬೋದು, ಆ ಕ್ವೆಶನ್ ನ ಬೇರೆ ಫಾರ್ಮ್ಯಾಟ್ ಕೇಳಿದಾಗ ನೀವು ಯಾವ ತರ ಆನ್ಸರ್ ಬರೀಬೇಕು ಅದೆಲ್ಲ ಕಲಿಯಬೇಕಂತಂದ್ರೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಬಿಹೈಂಡ್ ಇಟ್, ಅವಾಗ ನೀವು ಈ ಲೆಕ್ಚರ್ದು ನಾನು ಮಾಡ್ತೀನಲ್ಲ ಎಕ್ಸ್ಪ್ಲನೇಷನ್ 4 ಗಂಟೆ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅವಾಗ. ಓಕೆನಾ? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನಾ ಏನ್ ಮಾಡಿ ಅಂದ್ರೆ ನಿಮ್ಗೆ ನಾನು ಈ ಎಂಟೈರ್ ಎಲ್ಲಾ ಚಾಪ್ಟರ್ಸ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಾನ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫಾರಿಂಗ್ ಪ್ಲಾಂಟ್ ಇಂದ ಎಲ್ಲಾ ತರದ ನಿಮ್ದೆ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಎಲ್ಲ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್, ಎಲ್ಲ ಕೊಟ್ಟಿದ್ದೀನಿ. ಈಗ ಲೆಟ್ಸ್ ಸೇ ನಿಮ್ಗೆ ಸ್ಟೂಡೆಂಟ್ಸ್ ಇದನ್ನ ನೀವು ಡೀಟೇಲ್ ಆಗಿ ಕಲಿಬೇಕು ಈ ಎಲ್ಲಾ ಚಾಪ್ಟರ್ಸ್ ಅಂತಂದ್ರೆ, ಐ ಹ್ಯಾವ್ ಡನ್ ದಿಸ್ ಆಲ್ ದ ಚಾಪ್ಟರ್ಸ್ ಡೀಟೇಲ್ ಆಗಿ ಕೂಡ ಮಾಡಿದೀನಿ. ಇದನ್ನು ಕೂಡ ಚೆಕ್ ಮಾಡ್ಬೋದು ನೀವು. ಯಾವ ಚಾಪ್ಟರ್ ನಿಮ್ಗೆ ಅರ್ಥ ಆಗಿಲ್ಲ ಅದನ್ನ ಕ್ಲಿಕ್ ಮಾಡಿ ನೀವು ಕಲ್ತ್ಕೋಬಹುದು ಕೂಡ. ನಿಮ್ಗೆ ಇದು ಎಲ್ಲಾರ್ದು ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ. ಈ PDF ಅದ್ರ ಜೊತೆಗೆ ಎವ್ರಿ ಸಿಂಗಲ್ ಚಾಪ್ಟರ್ ನೋಟ್ಸ್ ಕೂಡ PDF ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ, ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಾ ತರ PDF ನಿಮ್ಗೆ ಸಿಗುತ್ತೆ. ಓಕೆನಾ? ನಾವು ಸ್ಟೂಡೆಂಟ್ಸ್ ಆಮೇಲೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಚಾಪ್ಟರ್ ಇಂದ ಯಾವ್ದೇ ತರ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್, ನಿಮ್ಗೆ ಯಾವ್ದೇ ತರ ಕ್ವಶನ್ ಕೇಳ್ಬೋದು. ನಿಮ್ಗೆ ಇದು ಬಂದಿತ್ತ ನಿಮ್ಗೆ ನಿಮ್ಗೆ ಈ ಕ್ವಶನ್ ನಿಮ್ಗೆ ಇದು ಬಂತಲ್ಲ ನಿಮ್ದು ಫಸ್ಟ್ ಪ್ರಿಪರೇಟರಿಲಿ. ಆಮೇಲೆ ನಾನು ಈ ಕ್ವಶನ್ಸ್ ಏನು ಆಡ್ ಮಾಡಿಲ್ಲ. ಫಸ್ಟ್ ಪ್ರಿಪರೇಟಿವ್ ಕೂಡ ಇದೇ ಕೊಟ್ಟಿದ್ದೆ, ಈಗಲೂ ಕೂಡ ಇದೇ ಕೊಡ್ತಾ ಇದೀನಿ. ಬಟ್ ಐ ಆಡೆಡ್ ಯುವರ್ ಎಕ್ಸ್ಟ್ರಾ ಮಾಡಲ್ ಬೇರೆ ಕ್ವಶನ್ಸ್ ಮಾತ್ರ ಆಡ್ ಮಾಡಿದ್ದೀನಿ ಇಲ್ಲಿ. ಬಟ್ ಟ್ರಸ್ಟ್ ಮೀ, ರಿಪೀಟ್ ಆಗಿ ಆಗುತ್ತೆ ಇಲ್ಲಿಂದ. ಓಕೆನಾ? ಅದೇ ತರ ನಿಮ್ದು ಎಲ್ಲಾ ತರ ಕ್ವಶನ್ಸ್ ನಿಮ್ಗೆ ಇಲ್ಲಿ 3 ಮಾರ್ಕ್ ಹಿಂಗ್ ಕೇಳ್ಬೋದು. ಈ ಚಾಪ್ಟರ್ ನಿಮ್ಗೆ 3 ಮಾರ್ಕ್ ಹಿಂಗ್ ಕೇಳ್ಬೋದು, ರೈಟ್? 5 ಮಾರ್ಕ್ಸ್ ಹಿಂಗ್ ಕೇಳ್ಬೋದು ನಿಮಗೆ, ರೈಟ್? ಎಲ್ಲಾ ಕ್ವಶನ್ಸ್ ಸ್ಟೂಡೆಂಟ್ಸ್, ಎಲ್ಲಾ ಕ್ವಶನ್ಸ್ ಇಲ್ಲಿ ಆಡ್ ಮಾಡಿದೀನಿ. ಎಲ್ಲಾ ತರ 5 ಮಾರ್ಕ್ ಕ್ವಶನ್ಸ್ ನಿಮ್ಗೆ ಏನೇನು ಕೇಳ್ಬೋದು ಇಲ್ಲಿ ನಿಮ್ಗೆ, ರೈಟ್? ನಿಮ್ಗೆ ಕೇಳಿದ್ರೆ ಮಿಡ್ ಟರ್ಮ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ದು ಪ್ರಿಪರೇಟರಿ ಅಲ್ಲಿ ಕೇಳಿದ್ರು ಎಲ್ಲಾ ಕ್ವಶನ್ಸ್. ಸೈಡ್ ಮೈಕ್ರೋಸ್ಪೋರೋಜೆನಿಸ್, ಮೆಗಾಸ್ಪೋರೋಜೆನಿಸ್, ಐ ಹ್ಯಾವ್ ಆಡ್ ಎವ್ರಿಥಿಂಗ್. ನಿಮ್ಗೆ ಏನ್ ಕ್ವಶನ್ ಬರ್ಬೋದಲ್ಲ ಎಲ್ಲ ಆಡ್ ಮಾಡಿದೀನಿ ಇಲ್ಲಿ. ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ನೋಡಿ, ರಿಪ್ರೊಡಕ್ಷನ್, ಹ್ಯೂಮನ್ ರಿಪ್ರೊಡಕ್ಷನ್ ಕೂಡ ಎವ್ರಿ ಸಿಂಗಲ್ ಚಾಪ್ಟರ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಿಮಗೆ ಏನೇನ್ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್, ಏನೇನ್ ಕ್ವಶನ್ ಕೇಳ್ಬೋದಲ್ಲ ಎಲ್ಲ ಆಡ್ ಮಾಡಿದೀನಿ ನೋಡಿ ಸ್ಟೂಡೆಂಟ್ಸ್. ಈ ಕ್ವಶನ್ ಕೂಡ ನಿಮ್ ಮಿಡ್ ಟರ್ಮ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಏನಾಗುತ್ತೆ, ಎವ್ರಿ ಸಿಂಗಲ್ ಮಂತ್, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಎಂಡ್ ಆಫ್ ಫಸ್ಟ್ ಟ್ರೈಮಿಸ್ಟರ್, ಎಂಡ್ ಆಫ್ ಸೆಕೆಂಡ್ ಟ್ರೈಮಿಸ್ಟರ್, ಆ ಬೇಬಿ ಡೆವಲಪ್ ಆದಾಗ ಯಾವ ತರ ಫೀಚರ್ಸ್ ಕಾಣಿಸುತ್ತೆ ಇದನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾನೆ ಮುಂಚೆನೆ. ಸೊ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಸ್ಟೂಡೆಂಟ್ಸ್, ಎಲ್ಲ ನಿಮ್ಮ ಹತ್ರ ಇದೆ. ನಾನು ನಿಮ್ಗೆ ಇಲ್ಲಿ ಎವ್ರಿ ಸಿಂಗಲ್ ಚಾಪ್ಟರ್ ವೈಸ್ ನಿಮ್ಗೆ ನಾನು ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿ ನೋಟಿಸ್ ಮಾಡಬಹುದು ಆಲ್ ಆಫ್ ಯು ನೀವು ಅಕಸ್ಮಾತ್ ನೀವು ನಿಮ್ದು ಇದು ಮಿಡ್ ಟರ್ಮ್ ಪೇಪರ್, ಈ ಕ್ವಶನ್ ಕೂಡ ಇನ್ಕ್ಲೂಡ್ ಆಗಿದೆ. ಎವ್ರಿ ಸಿಂಗಲ್ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಕ್ವಶನ್ ನಿಮಗೆ ಬಂದಿತ್ತಲ್ಲ ಮಿಡ್ ಟರ್ಮ್ ಅಲ್ಲಿ ಸ್ಟೂಡೆಂಟ್ಸ್, ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಇಲ್ಲಿರೋ ಎವ್ರಿ ಸಿಂಗಲ್ ಕ್ವಶನ್ ಕೂಡ ನನ್ನ ನೋಟ್ಸ್ ಅಲ್ಲಿ ಇತ್ತು. ನಾನು ಸ್ಟೂಡೆಂಟ್ ಸುಳ್ಳು ಹೇಳ್ತಾ ಇಲ್ಲ, ನೀವು ಬೇಕಾದ್ರೆ ಯೂಟ್ಯೂಬ್ ಚೆಕ್ ಮಾಡಿ. ಪ್ರಿಪರೇಟರಿ ಒಂದ್ಕಿಂತ ಮುಂಚೆ ಮಾಡಿದ್ದ ಇದೇ PDF ಯೂಸ್ ಮಾಡಿದ್ದೆ. ಆ PDF ಅಲ್ಲಿ ಈ ಎಲ್ಲಾ ಕ್ವಶನ್ಸ್ ಕೂಡ ಇತ್ತು, ಎಲ್ಲ ಎವ್ರಿ ಸಿಂಗಲ್ ಕ್ವಶನ್ ಇತ್ತು. ಸೊ ಅಕಸ್ಮಾತ್ ನೀವು ನನ್ನ ಹತ್ರ ಕಲ್ತ್ಕೊಂಡು ಹೋಗಿದ್ರೆ ನಿಮಗೆ ಈಸಿಯಾಗಿ ಔಟ್ ಆಫ್ ಔಟ್ ಬರ್ತಾ ಇತ್ತು ಸ್ಟೂಡೆಂಟ್ಸ್, ಬರ್ತಾ ಇತ್ತು. ಅಬ್ಬಬ್ಬ ಅಂದ್ರೆ ಒಂದು 4-5 ಮಾರ್ಕ್ಸ್ ಕಳಿಬಹುದು ನೀವು MCQs ಅಲ್ಲಿ ಆ ಕಡೆ. ಬಿಕಾಸ್ MCQs ಯು ಕ್ಯಾನ್ ಪ್ರಿಡಿಕ್ಟ್ ವೆರಿ ವೆಲ್. ಓಕೆನಾ? ಓಕೆ ಸ್ಟೂಡೆಂಟ್ಸ್, ತುಂಬಾ ಸ್ಟೂಡೆಂಟ್ಸ್ ಅಂತೀರಾ ಸರ್ ಇದೆಲ್ಲ ಓಕೆ ಸ್ಟೂಡೆಂಟ್. ನೋಡಿ, ಇದು ನಿಮ್ ಕೈರೋ ಟೈಪ್ ಕ್ವಶನ್ ತಾನೆ, ಇದು ಕೈರೋ ಟೈಪ್ ಕ್ವಶನ್ಸ್. ತುಂಬಾ ಯಾರು ಮಾಡಲ್ಲ ಕೈರೋ ಟೈಪ್ ಕ್ವಶನ್ಸ್ ನ. ನೀವು ಅನ್ಕೋತೀರಾ ಸರ್ ಎಕ್ಸಾಮ್ ಅಲ್ಲಿ ಇದು ಕೈರೋ ಟೈಪ್ ಕ್ವಶನ್ ಕೇಳಿದಾರಲ್ಲ ಸ್ಟೂಡೆಂಟ್ಸ್, ಈ ಕೈರೋ ಟೈಪ್ ಕೂಡ ಎಕ್ಸಾಮ್ ಅಲ್ಲಿ ಮಾಡ್ತೀನಿ ನಾನು ಕ್ಲಾಸ್ ಅಲ್ಲಿ ಮಾಡ್ತೀನಿ ಕೈರೋ ಟೈಪ್ ಕೂಡ ನಾನು ಎವ್ರಿ ಸಿಂಗಲ್ ಪಾಯಿಂಟ್ ನ ಮಿಸ್ ಮಾಡಿಲ್ಲ ಸ್ಟೂಡೆಂಟ್ಸ್, ಏನು ಮಿಸ್ ಮಾಡಿಲ್ಲ ನಾನು. ಓಕೆನಾ? ಸೊ ನಿಮ್ದು ಅದಾಯ್ತು. ಈಗ ಲೆಟ್ಸ್ ಸ್ಟೂಡೆಂಟ್ಸ್, ತುಂಬಾ ಮಕ್ಕಳು ಅಂತೀರಾ ಸರ್ ನೀವು ಹಾರ್ಡ್ ಕ್ವಶನ್ ಮಾಡಿಸಲ್ಲ, ನೀವು ಸರ್ ಹಾರ್ಡ್ ಕ್ವಶನ್ ಮಾಡಿಸಿ, ಯಾಕಂದ್ರೆ ಇದೆಲ್ಲ ನಾವು ಕಲ್ತ್ಕೊಂಡು ಹೋಗ್ಬೋದು. ಸ್ಟೂಡೆಂಟ್ಸ್ ಏನ್ ಹೇಳ್ತಾ ಇದ್ದೀರಾ? ನಾನು ಎಷ್ಟೋ ಮುಂಚೆಯಿಂದಾನೇ ನಾವು ಹಾರ್ಡ್ ಕ್ವಶನ್ ಮಾಡ್ತಾ ಇದ್ದೀನಿ ಚಾನಲ್ ಅಲ್ಲಿ. ನೀವೆಲ್ಲರೂ ಕೂಡ ನನ್ನ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ,
ಇದು ನಿಮ್ ಕ್ವೆಶನ್ ಬಂದಿತ್ತು ನಿಮ್ಗೆ, ಈ ಕ್ವೆಶನ್ ನಿಮಗೆ ಬಂದಿತ್ತು ನಿಮ್ದು ಪ್ರಿಪರೇಟರಿ 1 ಅಲ್ಲಿ. ಸ್ಟೂಡೆಂಟ್ಸ್ ಸೇಮ್ ಕ್ವೆಶನ್ ನಾನು ಮಾಡ್ತಿದ್ದಿಲ್ಲಿ, ಆಲ್ ಆಫ್ ಯು ಸೇಮ್ ಕ್ವೆಶನ್ ಇದು, ಆಲ್ಮೋಸ್ಟ್ ಸೇಮ್ ಕ್ವೆಶನ್. ಹೆಕ್ಸಾಪ್ಲಾಯ್ಡ್ ಪ್ಲಾಂಟ್ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಇದು ಇಂಟೆನ್ಷನ್ ಮಾಡ್ಬೇಕಷ್ಟೇ ನೀವು ಈ ಕ್ವೆಶನ್ ಅಲ್ಲಿ. ಸೊ ಈ ಹಾರ್ಡ್ ಕ್ವೆಶನ್ ನಾನು ಕ್ಲಾಸ್ ಅಲ್ಲಿ ಮಾಡಿಸಿದೀನಿ ಸ್ಟೂಡೆಂಟ್ಸ್. ಅದ್ ಬಿಟ್ರೆ ಏನಂತೀರಾ, ಅದ್ ಬಿಟ್ರೆ ಸ್ಟೂಡೆಂಟ್ಸ್ ಈ ಕ್ವೆಶನ್ ನೋಡಿ, ನೀವ್ ಅಂತೀರಾ ಸರ್ ಈ ಕ್ವೆಶನ್ ಯಾರು ಮಾಡಿಸಿಲ್ಲ, ಯೂಟ್ಯೂಬ್ ಅಲ್ಲಿ ಯಾರು ಮಾಡಿಸಿಲ್ಲ ಸರ್ ಈ ತರ ಕ್ವೆಶನ್. ವಾಟ್ ಇಸ್ ಟ್ರಾನ್ಸ್ಫಾರ್ಮೆಂಟ್, ವಾಟ್ ಇಸ್ ನಾನ್ ರಿಕಾಂಬಿನೆಂಟ್, ವಾಟ್ ಇಸ್ ಸ್ಟೂಡೆಂಟ್ಸ್ ದೀಸ್ ಆರ್ ಮೈ ಕ್ಲಾಸ್ ಸ್ಕ್ರೀನ್ ಶಾಟ್ಸ್ ಸ್ಟೂಡೆಂಟ್ಸ್. ನಾನ್ ಟ್ರಾನ್ಸ್ಫಾರ್ಮೆಂಟ್ ಇದೇನಿದು ಟ್ರಾನ್ಸ್ಫಾರ್ಮೆಂಟ್, ಅದರಲ್ಲಿ ಇದು ನಾನ್ ರಿಕಾಂಬಿನೆಂಟ್, ಇದು ರಿಕಾಂಬಿನೆಂಟ್, ಎವ್ರಿ ಸಿಂಗಲ್ ಪಾಯಿಂಟ್ ನ ಕ್ಲಾಸ್ ಎಲ್ಲ ಮಾಡಿಸಿ ನಿಮ್ಗೆ. ಸೊ ಇದೆಲ್ಲ ಏನಿಲ್ಲ ಸ್ಟೂಡೆಂಟ್ಸ್. ಲೆಟ್ಸ್ ಸೇ ನಿಮ್ಗೆ ಸ್ಟೂಡೆಂಟ್ಸ್, ಡು ಯು ವಾಂಟ್ ಮೋರ್ ಹಾರ್ಡ್ ಕ್ವೆಶನ್ಸ್? ನಿಮಗೆ ಸರ್ ನನ್ಗೆ ಹಾರ್ಡ್ ಕ್ವೆಶನ್ ನಂಗೆ ಎಕ್ಸ್ಪ್ಲೈನ್ ಮಾಡಿ, ಯಾಕಂದ್ರೆ ಕ್ವೆಶನ್ ಕೊಟ್ರೆ ನಿಮ್ಗೆ ಆನ್ಸರ್ ಕೊಟ್ರೆ ಅರ್ಥ ಆಗಲ್ಲ ನಿಮ್ಗೆ, ಹಾರ್ಡ್ ಕ್ವೆಶನ್ ಅರ್ಥ ಮಾಡಿಸ್ಕೋಬೇಕು. ಸೊ ನಿಮಗೆ ಈ ಕ್ಲಾಸ್ ಬೇಕಾದ್ರೆ ಸ್ಟೂಡೆಂಟ್ಸ್ ಹೇಳಿ, ಇವತ್ತು ನಾನು ಲೈವ್ ಬಂದು ಮಾಡ್ಕೊಡ್ತೀನಿ ನಿಮಗೆ. ಇದನ್ನ ಇವತ್ತೇ ಬರ್ತೀನಿ ಲೈವ್, ನಿಮಗೆ ಯಾವ ಚಾಪ್ಟರ್ ಇಂದ ಯಾವ ತರ ಹಾರ್ಡ್ ಕ್ವೆಶನ್ ಕೊಡ್ಬೋದಲ್ಲ ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೋಗ್ತೀನಿ. ಮಾಡ್ಬೇಕಂತ ಹೇಳಿ ಸ್ಟೂಡೆಂಟ್ಸ್, ಮಾಡ್ಬೇಕಂತ ಹೇಳಿ. ಆಮೇಲೆ ಈ PDF ನಿಮ್ ನೋಟ್ ಸ್ಟೂಡೆಂಟ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಇದ್ರದ್ದು ಎಕ್ಸ್ಪ್ಲೇಷನ್, ಈ PDF ಎಕ್ಸ್ಪ್ಲನೇಷನ್ ಇವತ್ತು 4 ಗಂಟೆ ಕೊಡ್ತೀನಿ ನಿಮಗೆ. ಹಾರ್ಟ್ಸ್ ಬೇಕಂತಂದ್ರೆ 8 ಗಂಟೆಗೆ ಮಾಡ್ತೀನಿ ಹಾರ್ಟ್ಸ್, ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಹೇಳ್ತಾ ಇದೀನಿ, ಈ PDF ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದು ನಿನ್ನೆ ಕ್ಲಾಸ್ ಮ್ಯಾಮ್ದು ನೋಡಿ, ಇದು ನಿನ್ನೆ ಮ್ಯಾಮ್ ಕ್ಲಾಸ್ ಮಾಡಿದ್ರು. ಈ ತರ ನೀವು ಕೆಳಗಡೆ ಹೋಗ್ಬೇಕು, ಇಲ್ಲಿ ಡಿಸ್ಕ್ರಿಪ್ಷನ್, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ತಾ ಇರ, ಇಲ್ಲಿ ಸೆಷನ್ PDF ಲಿಂಕ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಮುಂದೆ ಹೋಗಿ ನಿಮ್ಗೆ ಎಲ್ಲಾ PDF ಸಿಗ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ವಿ ವಾಂಟ್ ಟು ಕೀಪ್ ಅ ಟ್ರ್ಯಾಕ್, ಯಾರು ನಮ್ದು ಬೇರೆಯವರು ಸುಮ್ಮನೆ ನಮ್ದು PDF ತಗೊಂಡು ಅವ್ರದ್ದು ಅನ್ಕೊಂಡ್ಬಿಟ್ಟು ಮಾಡ್ಬಾರ್ದು, ನಮ್ಗೆ ಇದು ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ ಇದು, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. 4 ಗಂಟೆಗೆ ಲೈವ್ ಬರ್ತೀನಿ ಸಾಲ್ವ್ ಮಾಡಕ್ಕೆ. ಹಾರ್ಟ್ಸ್ ಬೇಕಂದ್ರೆ ಹೇಳಿ, ಹಾರ್ಟ್ಸ್ ಕೂಡ ಮಾಡ್ಕೊಡ್ತೀನಿ. ಮುಂಚೆ ಮಾಡಿದ್ದೀನಿ ನಾನು, ಮತ್ತೆ ಮಾಡೋದ ಏನಿದೆ ಅಂತ. ಓಕೆ, ಸೊ ಈ PDF ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಕಮೆಂಟ್ ಹಾಕಿ ಮರಿಬೇಡಿ ಸ್ಟೂಡೆಂಟ್ಸ್. ಎಸ್ ಸರ್ ವೆರಿ ಯೂಸ್ಫುಲ್. ನಾನು ಇಷ್ಟು ಕಷ್ಟಪಡ್ತಿದ್ರೆ ನೀವು ಕೂಡ ಸ್ವಲ್ಪ ಸಬ್ಸ್ಕ್ರೈಬು, ಲೈಕ್ಸು, ಒಂದು ಕಮೆಂಟ್ ಅಂತ ಹಾಕ್ಲೇಬಹುದು, ಓಕೆನಾ? ಬೈ ಬೈ ಸ್ಟೂಡೆಂಟ್ಸ್.